ನಮಸ್ಕಾರ. ಯಾವುದೇ ಕೇಸಲ್ಲಿ ನ್ಯಾಯ ಸಿಗಬೇಕು ಅಂತಂದ್ರೆ ಸಿಕ್ಕಿರುವಂತ ಆರೋಪಿಗಳನ್ನ ನಿರ್ದಿಷ್ಟವಾಗಿ ತಮ್ಮ ಇನ್ವೆಸ್ಟಿಗೇಷನ್ ಮುಖಾಂತರ ರೌಂಡ್ ಆಫ್ ಮಾಡುವಂತ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ತುಂಬಾ ಮುಖ್ಯ ಪಾತ್ರವನ್ನ ವಹಿಸ್ತಾರೆ. ಇವತ್ತು ಭಾನುವಾರ ನಮ್ಮ ಜಮೀನಲ್ಲಿ, ಇದು ನಮ್ಮ ಫಾರ್ಮ್ ಹೌಸ್. ಓಕೆ, ಭಾನುವಾರದಿಂದ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಇದ್ದೀನಿ. ಇಲ್ಲೇ ಪಕ್ಕದಲ್ಲಿ ನಮ್ದೊಂದು ಒಂದು ಎಕರೆ ಮಾಡ್ಕೊಂಡಿದೀವಿ, ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ. ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಇರೋ ತೆಂಗಿನ ಮರ. ಓಕೆ ಓಕೆ ಕಮಿಂಗ್ ಸ್ಟ್ರೈಟ್ ಟು ಯಾವುದೇ ಒಂದು ತನಿಖೆನಲ್ಲಿ ನಮ್ಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ, ಆರೋಪಿಗಳನ್ನ ಟ್ರ್ಯಾಕ್ ಮಾಡಬೇಕು ಅಂತಂದ್ರೆ ಅಷ್ಟೇ ನಿಷ್ಠೂರವಾಗಿ, ನಿಕೃಷ್ಟವಾಗಿ, ನಿಯತ್ತಿನಿಂದ ಕೆಲಸ ಮಾಡುವಂತ ತನಿಖಾಧಿಕಾರಿಗಳು ತುಂಬಾ ಇಂಪಾರ್ಟೆಂಟ್. ಕಮಿಂಗ್ ಸ್ಟ್ರೈಟ್ ಟು ಧರ್ಮಸ್ಥಳ ವಿಚಾರಕ್ಕೆ ನಾವು ಬರೋದಾಯ್ತು ಅಂತಂದ್ರೆ, ಇಲ್ಲಿ ನಾವು 20 ಜನ SIT ಅವ್ರನ್ನ ಅಪಾಯಿಂಟ್ ಮಾಡಿರುವಂತ ಸರ್ಕಾರ ಅವರಿಗೆ ಪವರ್ಸ್ ಅನ್ನ ಕೊಟ್ಟಿದ್ದೀವಿ, ಸ್ಪೆಷಲ್ ಪವರ್ಸ್ ಅನ್ನ ಕೊಟ್ಟಿದ್ದೀವಿ, ಸಿಟ್ ಅನ್ನು ಮಾಡಿದೀವಿ, SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾಡಿದೀವಿ. ನಿಜವಾಗ್ಲೂ ನಿಯತ್ತಿಂದ ಇವರೆಲ್ಲ ಕೆಲಸ ಮಾಡ್ತಾ ಇದ್ರು. ನಮ್ಮ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಹೋಯ್ತು ಅಂತಂದ್ರೆ, ಮೊದಲನೇದಾಗಿ ನೀವು ಕರ್ನಾಟಕದಲ್ಲಿ ನೋಡಿರ್ಬೋದು, ಹಿಂದಿನ ಕಾಲದಲ್ಲಿ ನಾವು ಸ್ಟೇಷನ್ಗಳು ಕಡಿಮೆ. ಇವತ್ತು ಕರ್ನಾಟಕದಲ್ಲಿ ಅಂದಾಜು 1,000 ಸ್ಟೇಷನ್ಸ್ ಇದೆ, ಪೊಲೀಸ್ ಸ್ಟೇಷನ್ಸ್. ಬೆಂಗಳೂರಲ್ಲಿ 180 ಪೊಲೀಸ್ ಸ್ಟೇಷನ್ಸ್ ಇದೆ. ಅಂದಾಜು 90% ಎಲ್ಲ ಸ್ಟೇಷನ್ಸ್ ಅಲ್ಲೂ ಸುಪ್ರೀಂ ಕೋರ್ಟ್ ಹೇಳಿದೆ, 2019ರಲ್ಲಿ ಆದೇಶ ಮಾಡಿದೆ, ಪ್ರತಿ ಸ್ಟೇಷನ್ ಅಲ್ಲೂ ಕೂಡ CCTV ಇರಬೇಕು. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಷ್ಟು ದೊಡ್ಡ ತನಿಖೆಯನ್ನ ಮಾಡ್ತಾ ಇರುವಂತ ನಿಯತ್ತಿನ ತನಿಖೆ ಮಾಡಬೇಕಾದಂತ SIT ಅವರು, ನೀವು ಕರ್ನಾಟಕದ ಯಾವುದೇ ಸ್ಟೇಷನ್ಗೆ ಹೋಗ್ಲಿ, ಆಲ್ಮೋಸ್ಟ್ ಎಲ್ಲರೂ ಕೂಡ ನಮ್ಮ ದಯಾನಂದ್ ಅಂತ ಇದ್ರು, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು, 24 ಗಂಟೆ ಮೋಸ್ಟ್ಲಿ ಬೆಡ್ ಅಲ್ಲಿ ಏನಾದ್ರು ತೆಗೆದಿಡ್ತಾ ಇದ್ನ ಅನ್ಸುತ್ತೆ, ಬಾಡಿ ಕ್ಯಾಮ್ರಾ. SIT ಅವ್ರು ಯಾರು ಕೂಡ ಬಾಡಿ ಕ್ಯಾಮ್ರಾ ಹಾಕೊಂಡು ಕೆಲಸ ಮಾಡ್ತಾ ಇಲ್ಲ. ಇಷ್ಟು ಸೂಕ್ಷ್ಮವಾದಂತ ತನಿಖೆಯಲ್ಲಿ ಈ ಮೊಹಂತಿಗೆ IPS ಓದವ್ರೆ, 4 ಜನ IPS ಓದಿದ್ದಾರೆ, 20 ಜನ IPS ಆಫೀಸ್, 20 ಜನ SIT ಅವರು ಬಾಡಿ ಕ್ಯಾಮ್ರಾ ಹಾಕೊಂಡು ಇಷ್ಟು ಸೂಕ್ಷ್ಮವಾದ ಕೆಲಸವನ್ನ, ಇನ್ವೆಸ್ಟಿಗೇಷನ್ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ? ನಾನಂತೂ ಬಾಡಿ ಕ್ಯಾಮ್ರಾ 20 ಜನರ ಮೇಲೆ ನೋಡಿಲ್ಲ. ಇದು ವೈಲೇಷನ್ ಫಾರ್ ಲಾಸ್ಟ್ 2 months. 2 ತಿಂಗಳು SIT ಅವರು ಬಾಡಿ ಕ್ಯಾಮ್ರಾ ಹಾಕಿದ್ರೆ ಕೆಲಸ ಮಾಡಿದ್ದಾರೆ ಅಂತ ನಾನು ಅವರನ್ನ ನೋಡ್ತಾ ಇರೋ ರೀತಿನಲ್ಲಿ. ಆಮೇಲೆ ಅವ್ರು ಯೂಸ್ ಮಾಡ್ಬೇಕಾರೋದು ವಾಕಿ ಟಾಕಿ ಮತ್ತೆ ಬಾಡಿ ಕ್ಯಾಮ್ರಾ, ಎರಡೂ ಇಲ್ಲ. ಸೊ ಈಗ ನಡೀತಿರುವ ತನಿಖೆಯಲ್ಲಿ ನಿಜವಾಗ್ಲೂ ನಿಯತ್ತಿನ ತನಿಖೆ ಆಗಿದ್ಯಾ, ಅಥವಾ ಕೊಲೆಗಾರರಿಗೆ ಹೆಲ್ಪ್ ಮಾಡಕ್ಕೋಸ್ಕರ ಇವರು ತನಿಖೆ ಮಾಡ್ತಾ ಇದಾರ? ಈ ವಿಚಾರಗಳು ಸ್ಪಷ್ಟತೆಯನ್ನ ಕಂಡುಗಬೇಕಾಗಿದೆ. ನಾವು ಸಿದ್ದರಾಮಯ್ಯನವ್ರ ಸರ್ಕಾರ ಕೇಳೋದೇನು ಅಂತಂದ್ರೆ, ಸಿದ್ದರಾಮಯ್ಯನವರೇ, ಈ SIT ಅವರು ತಮ್ಮ ಬಾಡಿ ಮೇಲೆ ಬಾಡಿ ಕ್ಯಾಮ್ರಾ ಯಾಕೆ ಹಾಕಲ್ಲ? ಯಾಕೆ ಹಾಕಿಲ್ಲ? ಯಾಕೆ ಹಾಕಬಾರ್ದಾಗಿತ್ತು? ವಾಟ್ ಈಸ್ ಅ ಗ್ಯಾರಂಟಿ ಇವ್ರು ಮಾಡಿರೋ ತನಿಖೆ ನಿಯತಿಯಿಂದ ಮಾಡಿದಾರಂತ ಏನ್ ಗ್ಯಾರಂಟಿ? ಆಮೇಲೆ ಈ ಬಾಡಿ ಕ್ಯಾಮ್ರಾನ 20 ಜನರಲ್ಲಿ ಯಾರೂ ಹಾಕಿಲ್ಲ. ಮೋಹಂತಿ ಕೂಡ ಹಾಕಿಲ್ಲ, ಅವನು ಮಂಜುನಾಥ್ ಆತನೂ ಹಾಕಿಲ್ಲ, ಸೈಮನು ಆತನೂ ಹಾಕಿಲ್ಲ, ಪೊಲೀಸರು ಅವರು ಹಾಕಿಲ್ಲ. ನಾವು ಸರ್ಕಾರದ ಬಳಿ ಕೇಳೋದೇನು ಅಂತಂದ್ರೆ, ಸಿದ್ದರಾಮಯ್ಯನವ್ರ ಸರ್ಕಾರದ ಬಳಿ ಕೇಳೋದೇನು ಅಂತಂದ್ರೆ, ವಿ ವಾಂಟ್, ನಮ್ಗೆ ಎಂಟೈರ್ SIT ಟೀಮು, ಅಲ್ಲಿ ಗಾರ್ಡ್ ಮಾಡ್ತಾ ಇರುವಂತ ನಕ್ಸಲ್ ಟೀಮ್ಗೆ ಸರ್ಕಾರ ಬಾಡಿ ಕ್ಯಾಮ್ರಾಗಳ ಆದೇಶವನ್ನ ಮಾಡಬೇಕು, ಬಾಡಿ ಕ್ಯಾಮ್ರಾಗಳನ್ನ ಕೊಡಬೇಕು. ನಮಗೆ ಪಾರದರ್ಶಕತೆ ಮೇಂಟೈನ್ ಮಾಡುವಂತ ಅವಶ್ಯಕತೆ ಇದೆ. ಟ್ರಾನ್ಸ್ಪರೆನ್ಸಿ ಬೇಕು, ನಮಗೆ ಟ್ರಾನ್ಸ್ಪರೆನ್ಸಿ ಬೇಕು. ನಮ್ಮ ಫಾರ್ಮ್ ಹೌಸ್ ಗೇಟ್ ಇದು. ನಾವು ಜಮೀನ್ದಾರರು ಅಂತ ಹೇಳ್ಕೊಳಕ್ಕೆ ಇದನ್ನೆಲ್ಲ ಮಡಿಕೊಂಡಿದೀವಿ, ಬಟ್ ಜಮೀನ್ದಾರ್ರೆ, ಬೆಂಗಳೂರು ಜಮೀನ್ದಾರರು ಬೇರೆ ವಿಚಾರ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೂ 2 ತಿಂಗಳಾಗಿದೆ SIT ರಚನೆ ಆಗಿ, ಒಬ್ಬರು ಬಾಡಿ ಮೇಲೂ ಕ್ಯಾಮ್ರಾ ಇಲ್ಲ, ನಿಯತ್ತ ಕೆಲಸ ಮಾಡ್ತಾ ಇದಾರಂತೆ ಏನ್ ಗ್ಯಾರಂಟಿ? ಇಷ್ಟು ದಿನ ಮಾಡಿರೋ ಕೆಲಸದಲ್ಲಿ ಅನಾಹುತಿಗಳು ಇವ್ರು ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ಬಾಡಿ ಮೇಲೆ ಕ್ಯಾಮ್ರಾ ಇದ್ರೆ ಅವರು SIT ತನಿಖೆ ಶುರುವಾದ ಮೇಲೆ ಅದನ್ನ ಆನ್ ಮಾಡಿದ್ರೆ ಆ ಕೆಲಸ ಮುಗಿದಾಗೆ ಆಫ್ ಮಾಡಬೇಕು. ಮತ್ತೆ ಆ ಒಂದು ಬಾಡಿ ಕ್ಯಾಮ್ರಾದ ರೆಕಾರ್ಡಿಂಗ್ಸ್ ಅನ್ನ ಒಂದು ರೆಕಾರ್ಡ್ ಅಲ್ಲಿ ಮೇಂಟೈನ್ ಮಾಡಬೇಕು 24/7. ಇಲ್ಲಿವರೆಗೂ ಕೂಡ SIT ಅವರು ಯಾವನೂ ಕೂಡ ಬಾಡಿ ಕ್ಯಾಮ್ರಾನ ಹಾಕಿಲ್ಲ. ಯಾಕೆ? ಬಾಡಿ ಕ್ಯಾಮ್ರಾ ಹಾಕೊಂಡು 2 ತಿಂಗಳಲ್ಲಿ ನೀವು ನಿಯತ್ತ ಕೆಲಸ ಮಾಡಿದಿರ ಅಂತ ಏನ್ ಗ್ಯಾರಂಟಿ? ಯಾಕೆ ಬಾಡಿ ಕ್ಯಾಮ್ರಾ ಹಾಕಿಲ್ಲ? ಯಾರ್ದು ಐಡಿಯಾ ಇದು? ಬಾಡಿ ಕ್ಯಾಮ್ರಾ ಹಾಕ್ದಿರ ಕೆಲಸ ಮಾಡಕ್ಕೆ ಐಡಿಯಾ ಕೊಟ್ಟವ್ರು ಯಾರು ನಿಮ್ಗೆ? ವಿ ವಾಂಟೆಡ್ ಟು ನೋ
ಇಷ್ಟರ ಮಟ್ಟಿಗೆ ಏನೋ ಒಂಥರ ಒಂಥರ ವೇಸ್ಟ್ ಬಾಡಿಗಳ ತರ ಕೆಲಸ ಮಾಡ್ತಿರಲ್ಲ, ಸತ್ತೋದ್ ಎಣಗಳ ತರ ಕೆಲಸ ಮಾಡ್ತಿರಲ್ರೋ ನೀವು. ಯಾಕರೋ ಬಾಡಿ ಕ್ಯಾಮ್ರಾ ಹಾಕಿಲ್ಲ? ಯಾರನ್ನೋ ಬಚಾವ್ ಮಾಡ್ತಾ ಇದ್ದೀರಾ ನೀವು? ಯಾರನ್ನ ಬಚಾವ್ ಮಾಡ್ತಾ ಇದ್ದೀರಾ? ಯಾಕೆ ಬಾಡಿ ಕ್ಯಾಮ್ರಾ ಹಾಕಿಲ್ಲ? ಸರ್ಕಾರದ ಹತ್ರ ದುಡ್ಡು ಇಲ್ವಾ? ಗತಿ ಇಲ್ವಾ? ದುಡ್ಡಿಲ್ವೇ? ಗತಿ ಇಲ್ವೇನ್ರೋ? ಕೋಟಿ ಖರ್ಚು ಮಾಡಕ್ಕಾಗತ್ತೆ? ಒಂದೊಂದು ಕಾರುಗಳು ನಿಮಗೆ ಕೊಟ್ಟಿರೋದು 25-30 ಲಕ್ಷ ರೂಪಾಯಿ. ಆ ಕಿತ್ತೋಗಿರೋ 30,000 ರೂಪಾಯಿ ಬಾಡಿ ಕ್ಯಾಮ್ರಾ ಕೊಡಕ್ಕಾಗಲ್ವಾ ಸರ್ಕಾರಕ್ಕೆ? ಯಾಕೆ ಕೊಟ್ಟಿಲ್ಲ ನಿಮ್ಗೆ? ಯಾಕೆ ಕೊಟ್ಟಿಲ್ಲ? ಅಲ್ಲ, ಡೆಫಿನೆಟ್ಲಿ ನಾನ್ಯಾಕೆ ನಾನಾ ಮೋಹಂತಿ ಅವ್ರ್ಯಾರ ಕೇಳ್ತಾ ಇದ್ರೆ ಇಷ್ಟ ದಿನ ಯಾಕೆ ಸುಮ್ಮನೆ ಇದ್ರಿ ನೀವು ಇದನ್ನ ಕೇಳಿಲ್ಲ ಅಂತ? ನಾನ್ ಮೋಹಂತಿನ ಒಬ್ಬ SIT ಚೀಫ್ ಆಗಿ ಆತನ ಮೇಲೆ ಜವಾಬ್ದಾರಿ ಇದೆ. ಅಲ್ಲಿರೋ IPS ಆಫೀಸರ್ಗಳು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ನಾಲೆಜ್ ತಗೊಂಡು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗಳನ್ನ ಓದಿ ಟ್ರೈನಿಂಗ್ ತಗೊಂಡು ಬಂದಿರೋದು. ಸುಪ್ರೀಂ ಕೋರ್ಟ್ ಹೇಳಿದೆ ಬಾಡಿ ಕ್ಯಾಮ್ರಾ ಮತ್ತೆ ಸ್ಟೇಷನ್ ಅಲ್ಲಿ ಕ್ಯಾಮ್ರಾ ಇಂಪಾರ್ಟೆಂಟ್ ಅಂತ. ಈಗ ಬೆಳ್ತಂಗಡಿ ಅವ್ರಿಗೆ, ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಅವ್ರ ಪಕ್ಕದಲ್ಲಿ ಇರುವಂತ SIT ಅವ್ರಿಗೆ ಒಂದು ಸ್ಟೇಷನ್ ಕೊಟ್ಟಿದೀವಿ, SIT ಆಫೀಸು. ಅದಕ್ಕೆ CCTV ಕ್ಯಾಮ್ರಾ ಹಾಕಿದೀರಾ? ನನಗೆ ಗೊತ್ತಿಲ್ಲ. ಜಯಂತ್ ಎನ್ಕ್ವೈರಿಗೆ ಹೋಗಿದ್ದಲ್ಲ, ಗಿರೀಶ್ ಮಠಣ್ಣ ಅವರು, ಮಹೇಶ್ ಅವರೇ ಅಲ್ಲಿ ಎನ್ಕ್ವೈರಿಗೆ ಹೋಗಿದ್ರಲ್ಲ, ಇದ್ರಲ್ಲಿ ಏನೋ SIT ಆಫೀಸಲ್ಲಿ ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ಏನೋ CCTV ಕ್ಯಾಮ್ರಾ ಹಾಕಿದಾರ? ಇಷ್ಟ ದಿನ ಬಾಡಿ ಕ್ಯಾಮ್ರಾ ಹಾಕ್ದಿರ ಕೆಲಸ ಹಾಕಿ ಮಾಡಿದ್ರಿ? ಯಾರು ಹೇಳ್ಕೊಟ್ಟಿದ್ದು? ಪಾರದರ್ಶಕತೆನ ಮುಗ್ಸಾಕಕ್ಕೆ ಕೊಲೆಗಾರನ ಬಚಾವ್ ಮಾಡಕ್ಕೋಸ್ಕರ ತನಿಖೆ ಮಾಡ್ತಾ ಇದ್ದೀರಾ? ಮತ್ತೆ ಅವ್ರನ್ನ ಬಚಾವ್ ಮಾಡಕ್ಕೋಸ್ಕರ ಮಾಡಿಲ್ಲ ಅಂತಂದ್ರೆ ನೀವು SIT ಅವರು ಒಬ್ರು ಕೂಡ ಬಾಡಿ ಮೇಲೆ ಕ್ಯಾಮ್ರಾ ಇಲ್ವಲ್ಲ? ಯಾಕೆ ಹಾಕಿಲ್ಲ? ಏನ್ ಕಾರಣ? ಸರ್ಕಾರ ಹತ್ರ ದುಡ್ಡಿಲ್ವಾ? ದುಡ್ಡಿಲ್ಲ ಅಂದ್ರೆ ಮನೆ ಹೋಗಿಲ್ಲ. ವಿ ವಾಂಟೆಡ್ ಟು ನೋ ಏನಾಗ್ತಾ ಇದೆ. SIT ಅವರು ಏನ್ ಗೇಮ್ ಮಾಡ್ತಾ ಇದ್ದೀರಾ? ಬಾಡಿ ಕ್ಯಾಮ್ರಾ ಯಾಕೆ ಹಾಕಿಲ್ಲ? ಮೋಹಂತಿ ಅವರೇ, ಬಾಡಿ ಕ್ಯಾಮ್ರಾ ಹಾಕಿಲ್ಲ? ಬಾಡಿ ಕ್ಯಾಮ್ರಾ ಯಾಕಾಕಿಲ್ರಿ? ಹೇಳ್ರಿ, ಯಾಕಾಕಿಲ್ಲ? ಒಬ್ಬ IPS ಆಫೀಸರ್, 4 ಜನ IPS ಆಫೀಸರ್ ಗೆಣಸ್ ಕೇಳಕ SIT ನಲ್ಲಿ ಇರೋದು. ಯಾಕೆ ಬಾಡಿ ಕ್ಯಾಮ್ರಾ ಹಾಕಿಲ್ಲ? ಯಾರನ್ನ ಬಚಾವ್ ಮಾಡ್ತಾ ಇದ್ದೀರಾ? ವಾಕಿ ಟಾಕಿ ಯಾಕೆ ಬಳಸ್ತಾ ಇಲ್ಲ? ಬಳಸ್ತಾ ಇಲ್ಲ. SIT ಆಫೀಸಲ್ಲಿ CCTV ಇಲ್ಲ. ನೀವ್ ಯಾರು ಬಾಡಿ ಕ್ಯಾಮ್ರಾ ಹಾಕಲ್ಲ. ವಿಠಲ್ ಗೌಡನ್ ಬಿಟ್ಟೋಗಿದ್ದೀರಾ. ವಿಠಲ್ ಗೌಡನ್ ಬಿಟ್ಟೋದ್ರೂ ಪರವಾಗಿಲ್ಲ, ನೀವು ಬಾಡಿ ಕ್ಯಾಮ್ರಾ ಹಾಕಿಲ್ಲ. ವೈ there is no body camera on none of the investigation officer? What is the reason? Can SIT and its chief explain to us? ಕರ್ನಾಟಕದ ಜನರು ತೆರಿಗೆಯಿಂದ ನಿಮ್ಗೆ ಸಂಬಳ ಬರ್ತಾ ಇರೋದು. ನೀವು ಓಡಾಡೋ ಗಾಡಿ, ಹಾಕೊಂಡ್ರೋ ಬಟ್ಟೆ, ತೆಗೊಂತಾರೋ ಸಂಬಳ, ಮಾಡ್ತಾರೋ ಕೆಲಸ, ಎಲ್ಲರೂ ಕನ್ನಡಿಗರಿಗೋಸ್ಕರ ಮಾಡ್ತಾರ. ನಿಯತೆ ಇಲ್ವಲ್ಲ ನೀವು? SIT ಅವರಿಗೆ ಕಿಂಚಿತ್ತು ನಿಯತೆ ಇಲ್ವಾ? ಒಂದು ಡಿಸಿಪ್ಲಿನ್ ಇಲ್ಲ. ಒಂದು ಬಾಡಿ ಮೇಲೆ ಕ್ಯಾಮ್ರಾ ಹಾಕೋಣ ಯೋಗ್ಯತೆ ಇಲ್ವಾ ನಿಮಗೆ? ಗೊತ್ತಿಲ್ವಾ? ಮತ್ತೆ ಏನ್ IPS ಓದಿದಿರ ನೀವೆಲ್ಲ? ಮಣ್ಣು ಓದಿರೋದು ನೀವೆಲ್ಲ. ಬಾಡಿ ಕ್ಯಾಮ್ರಾ ಹಾಕಿಲ್ಲ ಸರ್. ಕರ್ನಾಟಕದ ಜನತೆ SIT ನಮ್ಗೆ ಮೋಸ ಮಾಡ್ತಾ ಇದ್ದಾರೆ. ಅಲ್ರಿ, ಇಷ್ಟು ಸೆನ್ಸಿಟಿವ್ ಹತ್ಯಾಕಾಂಡನ ತನಿಖೆ ಮಾಡ್ತಾ ಇರುವಂತ IPS ಆಫೀಸರ್ಗಳು SIT ತಂಡ ಬಾಡಿ ಕ್ಯಾಮ್ರಾ ಹಾಕಲ್ಲ. ಬಾಡಿ ಕ್ಯಾಮ್ರಾ ಹಾಕ್ದಿರಾ ಒಳ್ಳೆ ಗೂಳಿಗಳ ತರ ಓಡಾಡ್ತಾರೆ. ಗೂಳಿಗಳೇನ್ರೋ ನೀವು? ಯಾವ ಪ್ರೊಫೆಷನಲಿಸಮ್ ಇದೆಯೋ ನಿಮ್ಮಲ್ಲಿ? ದೇರ್ ಇಸ್ ನೋ ಪ್ರೊಫೆಷನಲಿಸಮ್ ಎಕ್ಸಿಸ್ಟ್ ಇನ್ SIT ನಲ್ಲಿ ಯಾವುದೇ ಪ್ರೊಫೆಷನಲಿಸಮ್ ಕಾಣ್ತಾ ಇಲ್ಲ. ಒಳ್ಳೆ ಗೂಳಿಗಳ ತರ, ಗುಂಡ್ರಗೋವಿಗಳ ತರ ಓಡಾಡ್ತೀರಾ. ಬಾಡಿ ಮೇಲೆ ಕ್ಯಾಮ್ರಾ ಹಾಕಲ್ಲ, ಕೈಯಲ್ಲಿ ವಾಕಿ ಟಾಕಿ ಹಿಡಿಯಲ್ಲ. SIT ಆಫೀಸರ್ನಲ್ಲಿ CCTV ಕ್ಯಾಮ್ರಾ ಇಲ್ಲ, ಪಾರದರ್ಶಕತೆ ಇಲ್ಲ, ಒಂದು ಪ್ರೆಸ್ ಬ್ರೀಫಿಂಗ್ ಮಾಡಲ್ಲ. ಏನ್ರೋ ಕಳ್ರ ತರ ಕೆಲಸ ಮಾಡ್ತಿರಲ್ಲೋ? ಕಳ್ರೇನ್ರೋ ನೀವು? SIT ಪೊಲೀಸ್ ಅವರ ಕಳ್ರ? ನನ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಕರ್ನಾಟಕ ವಾಂಟ್ಸ್ ಟು ನೋ ವಾಟ್ ಆರ್ ಯು ಡೂಯಿಂಗ್, ವೈ ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ. ನೀವು ಪ್ರೆಸ್ ಬ್ರೀಫಿಂಗ್ ಕೊಡಲ್ಲ, ಹಾಳಾಗಿ ಹೋಗ್ಲಿ. ಬಾಡಿ ಕ್ಯಾಮ್ರಾ ಯಾಕ್ರೋ ಹಾಕಲ್ಲ? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆಯಲ್ವಾ? ಇಡೀ ಭಾರತದ ಪೊಲೀಸ್ ಸ್ಟೇಷನ್ಗಳಲ್ಲಿ CCTV ಹಾಕಬೇಕು ಅಂತ. ಈಗ SIT ಆಫೀಸಲ್ಲಿ CCTV ಇದೆಯಾ? ಇಲ್ಲ. ನನ್ಗೆ ಹೋಗಿದ್ದವರು ಜಯಂತ್ ನೀನ್ ಹೋಗಿದ್ದೆ, ಮಹೇಶ್ ತಿಮ್ರೋಡಿ ಅವರು ನೀವು ಹೋಗಿದ್ರಿ, ಗಿರೀಶ್ ಮಠಣ್ಣ ಅವರು ನೀವು ಹೋಗಿದ್ರಿ. ಈಗ ಈ ಆಫೀಸಲ್ಲಿ CCTV ಇದೆಯಾ? ಇಲ್ಲ ಅಂತಂದ್ರೆ ಸರ್ಕಾರ, SIT ಜವಾಬ್ದಾರಿ ನಿಮ್ಮ ಮೇಲೆ. ವಿ ವಿಲ್ ಫೈಲ್ ಎ ಕಂಪ್ಲೇಂಟ್. ನಿಮ್ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡ್ತೀವಿ. ಸರ್ಕಾರದ ಮೇಲೆ, ಹೋಮ್ ಮಿನಿಸ್ಟರ್ ಮೇಲೆ, ಸಂಬಂಧಪಟ್ಟಂತ ಹೋಮ್ ಸೆಕ್ರೆಟರಿ ಮೇಲೆ, SIT ರಚನೆ ಮಾಡಿದಂತ ಚೀಫ್ ಸೆಕ್ರೆಟರಿ ಮೇಲೆ, SIT ಮೇಲೆ. ನಾಳೆ ಟುಮಾರೋ ವಿಲ್ ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಆಲ್ ದ ಪೀಪಲ್. ನೀವೆಲ್ಲ ಉಚ್ಚಾಟ ಮೆರಿತಾ ಇದ್ದೀರಾ. ಏನ್ ಗುಂಡ್ರಿಗೋಗಿಲ್ಲ SIT ಅವ್ರು? ನೀವು ಯೂನಿಫಾರ್ಮ್ ಹಾಕೊಂಡು ಬಾಡಿ ಕ್ಯಾಮ್ರಾ ಹಾಕ್ಬೇಕಂತ ಗೊತ್ತಿಲ್ಲ ನಿಮ್ಗೆ? ಎಲ್ಲೋ ಹೋದ್ರೆ IPS ನೀವೆಲ್ಲ? ಎಲ್ಲೋ ಟ್ರೈನಿಂಗ್ ತಗೊಂಡ್ ನೀವೆಲ್ಲ? ಯಾರೋ ನಿಮ್ಗೆಲ್ಲ ಹೇಳ್ಕೊಡ್ತಾ ಇರೋದು? ಯಾರು ಹೇಳ್ಕೊಡ್ತಾ ಇರೋದು? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ. 2017, 2018, 2021 ಅಲ್ಲಿ ರಿಪೀಟ್ ಮಾಡಿದೆ CCTV ಹಾಕ್ಬೇಕು ಅಂತ. SIT ಇಸ್ ಆಲ್ಸೋ ಎ ಪೊಲೀಸ್ ಸ್ಟೇಷನ್ ಜುಡಿಷಿಯನ್. ಸುಪ್ರೀಂ ಕೋರ್ಟಿನ ಆದೇಶಕ್ಕೆ SIT ಕೂಡ ಬದ್ಧವಾಗುತ್ತೆ. ಯಾಕಂತಂದ್ರೆ ಅದಕ್ಕೆ ನಾವು SIT ಪೊಲೀಸ್ ಸ್ಟೇಷನ್ ಸ್ಟೇಟಸ್ ಕೊಟ್ಟಿದೀವಿ. ಒಂದು ಪೊಲೀಸ್ ಸ್ಟೇಷನ್ ಸ್ಟೇಟಸ್ SIT ಕೊಟ್ಟ ಮೇಲೆ ಅಲ್ಲಿ CCTV ಹಾಕ್ಬೇಕಲ್ಲ. ಹಾಕಿಲ್ಲ ನನಗೆ ಗೊತ್ತಿಲ್ಲ. ಬಾಡಿ ಕ್ಯಾಮ್ರಾ ಹಾಕಲ್ಲ ನೀವು? ಕೈಯಲ್ಲಿ ವಾಕಿ ಟಾಕಿ ಹಾಕಿ ಬಳಸಲ್ಲ ನೀವು? ಮೊಬೈಲ್ ಫೋನ್ ಏನಕ್ಕೆ ಅವನಿಗೆ?
ನಾನು ಇವನ ನೋಡಿದ್ದೀನಿ, ಯಾರೋ ಮಂಜುನಾಥ್ ಗೌಡ ನೋಡಿದ್ದೀನಿ. ಯಾವಾಗ ನೋಡಿದ್ರು 4-5 ಮೊಬೈಲ್ ಇಟ್ಕೊಂಡಿರ್ತಾನೆ, ವಾಕಿ ಟಾಕಿ ಹಿಡಿಯಲ್ಲ. ದೇರ್ ಇಸ್ ನೋ ಸೆಂಟ್ರಲೈಸ್ ನೆಟ್ವರ್ಕ್ ನಿಮ್ದು. ಅಯ್ಯೋ ಅವನು ಹೇಳಿ ನಿಮ್ಮ ಮೇಲೆ ಡಿಫಾರ್ಮೇಶನ್ ಕೇಸ್ ಹಾಕಿ, ಆ ಗುರು ಕೇಸ್ ಹಾಕಿ ಅವರೇ ಸತ್ತೋಗ್ತಾರೆ ಹೊರತು. ಈಗ ನೋಡಿ, ಮೊನ್ನೆ ಕೊಡಗಿಲೆ ಇನ್ಸ್ಪೆಕ್ಟರ್ ನಮ್ಮ ಮೇಲೆ ಸ್ಟೇಷನ್ ಹಾಕ್ದ. ಕರೆಕ್ಟ್ 15 ದಿವಸಕ್ಕೆ ಕರ್ಮ ಹೆಂಗ್ ಹುಡ್ಕೊಂಬಂತು ಅಂತಂದ್ರೆ ಅವನೇ ಬೀದಿಗೆ ಬಂದ್ಬಿಟ್ಟ. ನಮ್ಮನ್ನ ಹಾಳು ಮಾಡಬೇಕು ಅಂತ ಕೆಲಸ ಮಾಡೋದಲ್ಲ ಗುರು, ಯೋಚನೆ ಮಾಡಿದ್ರು ನಾಶ ಆಗ್ತಾರೆ. ಮೇಲಿರೋ ನನ್ನ ಜೊತೆಲಿದ್ದಾನೆ. ऊपर वाला का मेहरबानी बहुत है हमारे ऊपर, ओके, क्योंकि मैं सच्चाई के लिए लड़ रहा हूँ, बात कर रहा हूँ, बोल रहा हूँ. ನಾನು ಶಾ ಅಂತ ಹೇಳಲ್ಲ. ಯಾಕೆ ಅಂತಂದ್ರೆ ಅಲ್ಲೇ ಹೇಳ್ತಾರೆ ಸರ್ ಇವೆಲ್ಲ ಸೀಕ್ರೆಟ್ ಆಗಿ ಮಾಡ್ಬೇಕಂತ. ಅಲ್ಲ ಕಂಡ್ರ, ಸೀಕ್ರೆಟ್ ಆಗಿ ಇಟ್ಟು ನಮ್ಮ ದೇಶ ಹಾಳಾಗಿರೋದು. ಅದಕ್ಕಾಗಿನೇ ಎಲ್ಲರಿಗೂ ಬಿಚ್ಚು ಹೇಳ್ತಾ ಇದ್ದೀನಿ. ಏನೇ ಸ್ನೇಹಿತರೆ, SIT ಅವರು ಆಮೇಲೆ ನಿಮ್ಮಲ್ಲಿ ಒಬ್ಬ ಅಲ್ಲಿ ಜಮೀನ್ ಡೀಲ್ ಮಾಡ್ಕೊಂಡಿದ್ದಾನೆ 35 ಎಕರೆ. ಅಲ್ರಿ ಇಷ್ಟೆಲ್ಲ ಮಾತಾಡ್ತೀರಾ, ನಾವೇನೋ ಮಾತಾಡ್ತೀವಿ. ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅವನ ಬಗ್ಗೆ ಮಾತಾಡ್ಬೇಡಿ, ಅವನ ಮೇಲೆ ಏನ್ ಕೇಸ್ ಇದೆ ಅಂತ ಗೊತ್ತು. ಹೋಮ್ ಮಿನಿಸ್ಟರ್ ಮೇಲೆ 3 ಕೇಸ್ ಅವೆ. ಕರ್ನಾಟಕದ CM ಮೇಲೆ 14-15 ಕೇಸ್ ಇವೆ. ಡೆಪ್ಯೂಟಿ CM ಮೇಲೆ 19 ಕೇಸ್ ಇವೆ. ನಾಗೇಂದ್ರ ಮೇಲೆ 47 ಕೇಸ್ ಇವೆ. ಜನಾರ್ದನ್ ರೆಡ್ಡಿ ಮೇಲೆ 20 ಕೇಸ್ ಇವೆ ಕನ್ವಿಕ್ಷನ್. ಅಲ್ಲ ಗುರು, ಈ ತರ ಜನಗಳನ್ನ ಇಟ್ಕೊಂಡು ನಮ್ಮ ಆಡಳಿತ ಮಾಡೋರೇ ದೇರ್ ಹ್ಯಾವಿಂಗ್ ಕ್ರಿಮಿನಲ್ ಚಾರ್ಜಸ್. ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್? ನಮ್ಮ ಮೇಲೆ ಹೇಳ್ತಾನೆ ಹೋಮ್ ಮಿನಿಸ್ಟರ್, ಅವನ ಮೇಲೆ ಎಷ್ಟು ಕೇಸ್ ಇದೆ ಅಂತ ನಂಗೆ ಗೊತ್ತಿದೆ ಬಿಡ್ಗುರು. ನಿನ್ ಮೇಲೆ ಎಷ್ಟು ಕೇಸ್ ಇದೆ ನನಗೂ ಗೊತ್ತು. ನೀನೇ ಅಫಿಡೇವಿಟ್ ಹಾಕಿದ್ದೆ ಎಲೆಕ್ಷನ್ ಅಫಿಡೇವಿಟ್ ಅಲ್ಲಿ. ಏನೋ ಸ್ನೇಹಿತರೆ, ಇವರು ಒಂಥರ ಗುಂಡ್ರುಗೋವಿಗಳ ತರ SIT ಕೆಲಸ ಮಾಡ್ತಾ ಇದಾರೆ. ನಾನು ಗುಂಡ್ರುಗೋವಿಗಳು ಅಂತಾನೆ ಕರಿತೀನಿ. ಕಾರಣ ಯಾಕೆ ಅಂತಂದ್ರೆ ಕ್ಯಾಮ್ರಾ ಹಾಕಿಲ್ಲ. ಸುಪ್ರೀಂ ಕೋರ್ಟಿನ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಕಂಟೆಂಪ್ಟ್ ಅಡ್ಮಿಟ್ ಮಾಡೋಣ. SIT ಆಫೀಸ್ ಏನಿದೆ, ಇಟ್ಸ್ ಅನ್ ಅಫಿಷಿಯಲಿ ಪೊಲೀಸ್ ಸ್ಟೇಷನ್. SIT ಆಫೀಸ್ ಅಲ್ಲಿ ನೀವು CCTV ಕ್ಯಾಮ್ರಾ ಖಂಡಿತ ಹಾಕಿಲ್ಲ, ನಂಗೆ ಗೊತ್ತಿದೆ. ಈಗ ಯಾರನ್ನ ಹಾಕಿದ್ರೆ ದಯಮಾಡಿ ತಿಳಿಸ್ಬೇಕು ನನಗೆ. ಒಂದಂತೂ ನಿಜ ಗುರು, ನಾನಿನ್ನ ಬಿಡಲಾರೆ SIT ಅವರೇ, ನಾವು ನಿಮ್ಮನ್ನ ಬಿಡಲಾರೆ. ಏನಕ್ಕೆ ಅಂತಂದ್ರೆ ನೀವು ಮಾಡ್ತಾ ಇರೋದಲ್ಲ ಅವ್ರನ್ನ ಬಚಾವ್ ಮಾಡಕ್ಕೆ. 2 ತಿಂಗಳಾಯ್ತು ಬಾಡಿ ಮೇಲೆ ಕ್ಯಾಮ್ರಾ ಇಲ್ದ್ರೆ ಕೆಲಸ ಮಾಡಿದಾರೆ ಗುರು. ಎಕ್ಸ್ಪ್ಲನೇಷನ್ ಇದೆಯಾ? ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಮನ್ನ ಹಾಕೊಂಡು ರುಬ್ಬಿದ್ರೆ 20 ಜನನೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀರಾ. ನಾವು ಕೊಡೋ ಟೆನ್ಷನ್ಗೆ ನೀವು ರುಬ್ಬದಲ್ಲ, ನಾವು ರುಬ್ತೀವಿ. ಇವಾಗ ಬಾಡಿ ಮೇಲೆ ಯಾಕೆ ಗುರು ಕ್ಯಾಮ್ರಾ ಹಾಕಿಲ್ಲ ನೀವು? ಯಾರು ಹೇಳ್ಕೊಟ್ರು? DK ಶಿವಕುಮಾರ್ ಹೇಳ್ಕೊಟ್ರಾ? ಅವರೇ ಹೇಳಿದ್ದು ಖಾಲಿ ಡಬ್ಬ ಅಂತ. ಓಕೆ, ಜೊತೆನಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ರು ಖಾಲಿ ಡಬ್ಬ ಅಂತ. ಜೊತೆಲಿ ದಿನೇಶ್ ಗುಂಡೂರಾವ್ ಹೇಳ್ದ. ಇದರಿಂದ ನಾನು ಕೇರಳದಿಂದ ಯಾರೋ ಬಂದ್ಬಿಟ್ಟವ್ರಂತೆ ಕಾನ್ಸ್ಪಿರಸಿ ಮಾಡಕ್ಕೆ. ಗುರು, ಈ ಬಾಡಿ ಕ್ಯಾಮ್ರಾ ಹಾಕಂದಿದ್ದಕ್ಕೆ ಷಡ್ಯಂತ್ರ ಯಾರು ಗುರು ಮಾಡಿದ್ದು? ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯಿ. ಬಾಡಿ ಕ್ಯಾಮ್ರಾ ಯಾಕೆ ಹಾಕಿಲ್ಲ ಬೊಮ್ಮಾಯಿ? ಕೇಳ್ತೀರಾ ಬೊಮ್ಮಾಯಿ? ಯಾಕಂದ್ರೆ ನಿಮ್ಗೆಲ್ಲ ಚೆನ್ನಾಗಿ ಪರಿಚಯ ಇದಾರಲ್ಲ. ವಿ ವಾಂಟೆಡ್ ಟು ನೋ ಏನ್ ಷಡ್ಯಂತ್ರ ಮಾಡ್ತಾ ಇದಾರೆ SIT ಅವರು. ಷಡ್ಯಂತ್ರ ಅಂತಂದ್ರಲ್ಲ, ನಾವೆಲ್ಲ ಮಾತಾಡಿದಕ್ಕೆ. ಈಗ SIT ಅವರೇ ಷಡ್ಯಂತ್ರ ಮಾಡ್ಕೊಂಡು ಬಾಡಿ ಕ್ಯಾಮ್ರಾ ಹಾಕಿಲ್ಲ, ಬೆಳ್ತಂಗಡಿ ಆಫೀಸಲ್ಲಿ CCTV ಹಾಕಿಲ್ಲ, ವಾಕಿ ಟಾಕಿ ಬಳಸಲ್ಲ, ಪಾರದರ್ಶಕತೆ ಇಲ್ಲ, ಪ್ರೆಸ್ ಬ್ರೀಫ್ ಮಾಡಲ್ಲ, ತನಿಖೆ ಬಗ್ಗೆ ಯಾರಿಗೂ ಏನು ಸ್ಪಷ್ಟತೆ ಕೊಡೋದಿಲ್ಲ. ಹಂಗಂದ್ಮೇಲೆ ನೀವ್ ಯಾಕೆ ಷಡ್ಯಂತ್ರ ಮಾಡ್ತಾ ಇಲ್ಲ ಅಂತ ನಾವ್ ಅನ್ಕೊಂಬಾರ್ದು. ದಯವಿಟ್ಟು ಹೇಳಿ. ವಿ ವಾಂಟೆಡ್ ಟು ನೋ ಏನ್ ಷಡ್ಯಂತ್ರ ಮಾಡ್ತಾ ಇದೆ SIT ಅವರು. ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯಿ. ಷಡ್ಯಂತ್ರ ಅಂತ ಹೇಳ್ದಲ್ಲ ಬೊಮ್ಮಾಯಿ, ಕೇಳು ಬೊಮ್ಮಾಯಿ. ಈಗ ಬೊಮ್ಮಾಯಿ, ಬಸವರಾಜ್ ಬೊಮ್ಮಾಯಿ ಈಗ ಷಡ್ಯಂತ್ರ ಅಂತೆಲ್ಲ ಹೇಳಿದ್ರಲ್ಲಪ್ಪ. ಈಗ SIT ಮುಖ್ಯಸ್ಥನೇ ಹೈಕೋರ್ಟ್ಗೆ ಹೇಳಿದೆ ಯಾವ ಷಡ್ಯಂತ್ರದ ಏನು ದಾಖಲೆ ಸಿಕ್ಕಿಲ್ಲ ಗುರು, ಏನು ವಿಟ್ನೆಸ್ ಸಿಕ್ಕಿಲ್ಲ ಅಂತ ಅವರೇ ಹೇಳಿದ್ದಾರೆ. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಾಡಿ ಕ್ಯಾಮ್ರಾ ಹಾಕ್ದಿರಾ, ಮತ್ತೆ ಬೆಳ್ತಂಗಡಿಲಿರೋ SIT ಕಚೇರಿನಲ್ಲಿ ನೀವು CCTV ಹಾಕಿದಿರಾ, ವಾಕಿ ಟಾಕಿ ಬಳಸ್ದಿರಾ, ನೀವೇನ್ ಷಡ್ಯಂತ್ರ ಮಾಡ್ತಾ ಇದ್ದೀರಾ? ಆಮೇಲೆ SIT ಕಚೇರಿ ಒಂದು ಅಧಿಕೃತ ಪೊಲೀಸ್ ಸ್ಟೇಷನ್ ಅಂತ ಸರ್ಕಾರ ಅದಕ್ಕೆ ಪವರ್ಸ್ ಅನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಂಟ್ರಾಗೇಷನ್ ರೂಮ್ಗಳಲ್ಲಿ CCTV ಹಾಕಬೇಕು. ನೀವು ಜಯಂತನ ಇಂಟ್ರಾಗೇಟ್ ಮಾಡ್ಬೇಕಾದ್ರೆ, ಮಹೇಶ್ ತಿಮ್ರೋಡಿನ ಇಂಟ್ರಾಗೇಟ್ ಮಾಡ್ಬೇಕಾರೆ, ಗಿರೀಶ್ ಮಟ್ಟಣ್ಣವರು ಇಂಟ್ರಾಗೇಟ್ ಮಾಡ್ಬೇಕಾರೆ, ಭೀಮನ್ನ ಇಂಟ್ರಾಗೇಟ್ ಮಾಡ್ಬೇಕಾರೆ ಆ ಇಂಟ್ರಾಗೇಷನ್ ರೂಮ್ ಅಲ್ಲಿ CCTV ಇತ್ತ ಆಸ್ ಪರ್ ಸುಪ್ರೀಂ ಕೋರ್ಟ್? ಇಲ್ಲ ಅಂತಂದ್ರೆ ನೀವೆಲ್ಲ ಜೈಲ್ಗೆ ಹೋಗ್ತೀರಾ. ಯಾಕೆ ಹೋಗ್ಬಾರ್ದು? ಯಾಕೆ ಕಳಿಸ್ಬಾರ್ದು? ನಾವು SIT ಅವ್ರನ್ನ ಜೈಲಲ್ಲಿ ನೋಡಕ್ ಇಷ್ಟ ಇದೆ, ನೋಡಿಸ್ತೀವಿ. ಯಾಕೆ ನೋಡಬಾರ್ದು? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ ನೀವು. ಭೀಮನ ಇಂಟ್ರಾಗೇಟ್ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸಿನ ಆದೇಶದ ಪ್ರಕಾರ ಭಾರತದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ನಲ್ಲೂ ಇಂಟ್ರಾಗೇಷನ್ ರೂಮ್ ಅಲ್ಲೂ ಕೂಡ CCTV ಹಾಕ್ಬೇಕು ಅಂತಿದೆ. ಈಗ ಭೀಮನ್ ಇಟ್ಟಿರೋ ರೂಮ್ ಅಲ್ಲಿ, ಭೀಮನ ಇಂಟ್ರಾಗೇಷನ್ ಮಾಡಿರೋ ರೂಮ್ ಅಲ್ಲಿ, ಗಿರೀಶ್ ಮಟ್ಟಣ್ಣವ್ರನ್ನ ಇಂಟ್ರಾಗೇಟ್ ಮಾಡಿರೋ ರೂಮ್ ಅಲ್ಲಿ CCTV ಇದೆಯಾ? ಇಲ್ಲ ಅಂತಂದ್ರೆ ತಗಲಾಕಂಡೇ ನೀನಲ್ಲ SIT ಅವ್ರು ಫುಲ್ ತಗಲಾಕೊಂತೀರಾ. ಫುಲ್ಲು ವೈಲೇಷನ್, ಫುಲ್ಲು ಮಜಾ. ಆದ್ರೆ ನಾನು ಬಿಡಲ್ಲ, ಫುಲ್ಲು ಮಜಾ.
ಅದೇ 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 ಈಗ SIT ಅವ್ರಿಗೆ ಒಂದು ಹಾಡು ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಚೆನ್ನಾಗಿದೆಲ್ಲ ನನಗೆ ಗೊತ್ತಿಲ್ಲ. ತಗಲಾಕಂಡ್ರಿ ನೀವು, ತಗಲಾಕಂಡ್ರಿ ನೀವು, CCTV ಕ್ಯಾಮ್ರಾ ಯಾಕ ಕಳಲ್ರಿ, ತಗಲಾಕಂಡ್ರಿ ನೀವು, ತಗಲಾಕಂಡ್ರಿ ನೀವು. ಭೀಮನ್ನ ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ CCTV ಇಲ್ಲ, ಇದ್ರೆ ಬಚಾವೋ, ಇಲ್ಲ ಅಂದ್ರೆ ಜೈಲಂತೂ ಗ್ಯಾರಂಟಿ. ಭೀಮನ್ನ ಇಂಟ್ರಾಗೇಟ್ ಮಾಡಿರೋಂಥ ಎಂಟೈರ್ ರೆಕಾರ್ಡ್ಸ್ ನ CCTV ರೆಕಾರ್ಡ್ ಆಗಿದೆಯಲ್ಲ ಅಂತ ನಾಳೆನೆ ಅಪ್ಲಿಕೇಶನ್ ಹಾಕ್ತಿವಿ, RTI ಅಪ್ಲಿಕೇಶನ್ ಹಾಕ್ತಿವಿ. ಇಲ್ಲ ಅಂತಂದ್ರೆ ನಿಮಗೆ ಬೆಂಡ್ ಅಂತೂ ಗ್ಯಾರಂಟಿ, ಜೈಲ್ ಅಂತೂ ಗ್ಯಾರಂಟಿ. ಅದೇ ರೀತಿ ವಿಠಲ್ ಗೌಡನ ಏನೋ ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ ಅಲ್ಲಿ ನಿಮ್ಮ SIT ಆಫೀಸಲ್ಲಿ ಆ SIT ಇಂಟ್ರಾಗೇಷನ್ ರೂಮ್ ಅಲ್ಲಿ CCTV ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಮನ್ನ ಕಂಟೆಂಪ್ಟ್ ಹಾಕಿ ನಿಲ್ಲಿಸಬೇಕು ಅಂತ ನಮ್ದೆಲ್ಲ ಪ್ಲಾನ್ ಇದೆ. ಏನ್ ಮಾಡ್ತೀರಾ SIT ಅವರು? ಏನ್ರೋ ಈ ಮಟ್ಟಕ್ಕೆ ಒಳ್ಳೆ ಗುಂಡ್ರು ಗೂಳಿಗಳ ತರ ಕೆಲಸ ಮಾಡ್ತಿರಲ್ಲ. ಒಂದು ಶಿಷ್ಟತೆ ಇಲ್ಲ, ಒಂದು ಡಿಸಿಪ್ಲಿನ್ ಇಲ್ಲ, ಒಂದು ಆದೇಶನ ಪಾಲನೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ. ಮತ್ತೆ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ರ SIT ಅವ್ರು ನೀವು? ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಒಂದು 106 ಬಿದ್ದಿದೆ ಅಂತೆ, ಬಾಹುಬಲಿ ಬೆಟ್ಟನ ಯಾಕೆ ಸೀಸ್ ಮಾಡಿಲ್ಲ ನೀವು? ಬಾಹುಬಲಿ ಬೆಟ್ಟವನ್ನ ಯಾಕೆ ಸೀಸ್ ಮಾಡಿಲ್ಲ? ಇದನ್ನ ಹೇಳ್ರೋದು ಯಾರು? ಇದೇ ಇವನು ಭೀಮನ್ ಹೇಳ್ರೋದೆ. ಏನೋ ಮಹೇಶ್ ತಿಮ್ರೋಡಿ ಅವ್ರ ಮನೆಯಲ್ಲಿ ಒಪ್ಕೊಂಡಿದ್ದಾನೆ, ನಾವೇ ತಳ್ಳಗಾಡಿ ತಗೊಂಡು ಬಿಸಾಕ್ತಾ ಇದ್ವಿ, ಆ ಒಡವೆಗಳನ್ನೆಲ್ಲ ಏನೋ ಧರ್ಮಸ್ಥಳ ಪೊಲೀಸರು, ಬೆಳ್ತಂಗಡ ಪೊಲೀಸರು ಅವರು ಡೂಪ್ಲಿಕೇಟ್ ಒಡವೆನ ಆ ಬಾಡಿಗಳಿಗೆ ಹಾಕ್ಬಿಟ್ಟು ಒರಿಜಿನಲ್ ಒಡವೆಗಳನ್ನ ತಿನ್ಕೊಂತಾ ಇದ್ರು ಅಂತ ಅವನೇ ಹೇಳಿದಾನಪ್ಪ. ವಿಡಿಯೋ ಅದರಲ್ಲೇ ಕನ್ಫೆಷನ್ ಇದೆ. ಏನ್ ಆ ಎಣದ ಮೇಲೆ ಇನ್ನು ಚಿನ್ನ ಕೂಡ ಬಿಡಲ್ವಲ್ರೋ ನೀವು? ಏನ್ರೋ ಇಷ್ಟೊಂದು ಗಲೀಜು, ಚಿ 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 ಚಿ. ಅಲ್ಲ ಬೆಳ್ಳಿ ಇದು ಅವರು ಮಾಜಿ CM, ಏನೋ ಧರ್ಮಸ್ಥಳ ಪೊಲೀಸು, ಬೆಳ್ತಂಗಡಿ ಪೊಲೀಸು ಎಣದ ಮೇಲೆ ಇರೋ ಏನೋ ಚಿನ್ನಾಭರಣಗಳು ಬಿಡಲ್ಲ. ಇದನ್ನ ನಾನು ಹೇಳಿಲ್ಲಪ್ಪ, ಹೇಳಿದ್ದೆಲ್ಲ ಇವನು. ಈಗ ಇದೆಲ್ಲ ನೋಡ್ದೆ ಇದೆಲ್ಲ SIT ಅವರು ದೊಡ್ಡ ಸ್ಕ್ಯಾಮ್ ಮಾಡಿ ಕೂತವ್ರೆ. ಇವ್ರುಗಳನ್ನ ಜೈಲ್ಗೆ ಹೋಗ್ಸಕ್ಕೆ ಯಾರ ಕೈಲೂ ತಪ್ಸಕ್ಕಾಗಲ್ಲ, ಸಮಯ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇವ್ರನ್ನೆಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ತೀವಿ ಗುರು. ನಮ್ಗೆ ಏನ್ ಗೊತ್ತಾ, ಇವಾಗ 20 ಜನನ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು. ಕಾಣೆ ಹಾಕಿದ್ರೆ ಅವ್ರು ಯಾರು ಬಾಡಿ ಕ್ಯಾಮ್ರಾ ಹಾಕಿಲ್ಲ, ಇವರೆಲ್ಲ ಏನೇನೋ ಇದು ಮಾಡಿದ್ದಾರೆ. ಬಾಡಿ ಕ್ಯಾಮ್ರಾ ಹಾಕೊಂಡಿಲ್ಲ ಅಂತ ಒಂದೇ ಒಂದು ರೀಸನ್ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಗಳಿಗೆ ವಾಲಂಟ್ರಿಯಾಗಿ ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು. ಯಾಕೆ ಅಂತಂದ್ರೆ ಆದೇಶ ಮಾಡೋದಕ್ಕಿಂತ ಇಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಹಾಕ್ತೀವಿ ನಿಮ್ಮ ಮೇಲೆ. ಅಲ್ಲ, ನೀವು SIT ಒಳಗಡೆ ಏನೋ CCTV ಹಾಕಲ್ಲ, ಏನೋ ಬಾಡಿ ಮೇಲೆ ಕ್ಯಾಮ್ರಾ ಹಾಕಲ್ಲ, ವಾಕಿ ಟಾಕಿ ಬಳಸೋದೆಲ್ಲ ಬರೀ ಪ್ರೈವೇಟ್ ಟೆಲಿಫೋನ್ಗಳು, ಅದು ಇದೇನೋ ಮಾಹಿತಿಯನ್ನ ರವಾನೆ ಮಾಡಕ್ಕೆ. ಏನ್ ಜನ ಇದ್ದೀರಾ ಕಂಡ್ರು? ತಗಲಾಕಂಡ್ರಿ ನೀವು, ತಗಲಾಕಂಡ್ರಿ ನೀವು, SIT ಅವರು ನೀವು ತಗಲಾಕಂಡ್ರಿ. ಹೇ ಸೌಕರ, ಹೆಣ್ಣು ಬೇಕೇನೋ ನಿಮ್ಗೆ? ಸಾಕೇನಪ್ಪ, ಇಷ್ಟೇ ಡೈಲಾಗ್ ಹೊಡಿಯಕ್ಕಾಗೋದು, ಬೇರೆ ಏನು ಹೊಡಿಯಕ್ಕಾಗಲ್ಲ. SIT ಅವ್ರು ತಗಲಾಕೊಂಡವ್ರು ಏನಕ್ಕೆ ಅಂದ್ರೆ ಬಾಡಿ ಮೇಲೆ ಕ್ಯಾಮ್ರಾ ಹಾಕಲ್ಲ. ಬಾಡಿ ಮೇಲೆ ಕ್ಯಾಮ್ರಾ ಹಾಕಿದ್ರೆ 2 ತಿಂಗಳು ಕೆಲಸ ಮಾಡಿದ್ದಾರೆ. ಯಾರು ಹೇಳ್ಕೊಟ್ಟಿದ್ರಿಗೆ? ವಾಕಿ ಟಾಕಿ ಬಳಸಲ್ಲ, SIT ಕಚೇರಿನಲ್ಲಿ CCTV ಹಾಕಲ್ಲ, ಧರ್ಮನ್ನ ಇವನ ಭೀಮನ ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ ಇಂಟ್ರಾಗೇಷನ್ ರೂಮ್ ಅಲ್ಲಿ CCTV ಇರೋದಿಲ್ಲ, ವಿಠಲ್ ಗೌಡನ್ನ ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ CCTV ಇರೋದಿಲ್ಲ. CCTV ಇಲ್ಲದೆ ಇಂಟ್ರಾಗೇಷನ್ ನೀವ್ ಹೆಂಗ್ ಮಾಡಿದ್ರಿ? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನ ಹೆಂಗ್ ವೈಲೇಟ್ ಮಾಡಿದ್ರಿ? ಆಮೇಲೆ ಆಸ್ ಪರ್ ಗೌರ್ಮೆಂಟ್ ಆರ್ಡರ್ SIT ಕಚೇರಿ ಇಸ್ ಎ ಪೊಲೀಸ್ ಸ್ಟೇಷನ್, ಇಟ್ ಆಸ್ ಎ ಪವರ್ಸ್ ಆಫ್ ಎ ಪೊಲೀಸ್ ಸ್ಟೇಷನ್. ಹಂಗಂದ್ಮೇಲೆ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಪ್ರಕಾರ ನೀವು ರೂಮಲ್ಲೋ ಉಚ್ಚೆ ಬಿಡೋ ಬಾತ್ರೂಮ್ ಬಿಟ್ಟು ಇನ್ನೆಲ್ಲ ಕಡೆ ಹಾಕಿರ್ಬೇಕು. ನೀವು ಹಾಕಿಲ್ಲ ಅಂತಂದ್ರೆ ತಗಲಾಕಂಡ್ರಿ ನೀವು, ತಗಲಾಕಂಡ್ರಿ ನೀವು. ಆಹಾ, ಎಲ್ಲ ಒಂಥರ ಮಧುಮಕ್ಕಳಿದ್ದಂಗೆ. ನೀವು ನಿಮ್ ತಪ್ಪುಗಳನ್ನ ನೀವು ತಪ್ಪು ಮಾಡಿದಷ್ಟು ನಮ್ಗೆ ಒಳ್ಳೇದು. ಮಾಡ್ರಿ, ಅದೇನೇನು ತಪ್ಪು ಮಾಡ್ತೀರೋ ಮಾಡಿ, ಎಲ್ಲದಕ್ಕೂ ದಾಖಲೆ ಇಟ್ಟಿದ್ದೀವಿ. ಅಂಡ್ ಒನ್ ಮೋರ್ ಥಿಂಗ್ ಬಿಫೋರ್ ಕ್ಲೋಸಿಂಗ್ ದಿಸ್, ಧರ್ಮಸ್ಥಳದ ಹತ್ಯಾಕಾಂಡದ ರೇಪ್ಸ್ ಅಂಡ್ ಮರ್ಡರ್ ವಿಚಾರದಲ್ಲಿ ಭೀಮನಿಗಿಂತ ಒಂದು ಬಲಿಷ್ಠವಾದಂತ ಸೀರೀಸ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್, ಬಯಾಲಜಿಕಲ್ ಎವಿಡೆನ್ಸ್, ಫಿಸಿಕಲ್ ಎವಿಡೆನ್ಸ್ ನಮ್ ಕೈ ಸಿಕ್ಕಿದೆ. ವಿ ವಿಲ್ ಹ್ಯಾಂಡ್ ಓವರ್ ಇಟ್ ಟು ಹೈಕೋರ್ಟ್. ನಾವು SIT ಕೊಡಕ್ ಹೋಗಲ್ಲ. SIT ಅವರು ಬಾಡಿ ಮೇಲೆ ಕ್ಯಾಮ್ರಾನು ಹಾಕಲ್ಲ, SIT ಕಚೇರಿಯಲ್ಲಿ CCTVನೂ ಹಾಕಲ್ಲ, ಕೈಯಲ್ಲಿ ವಾಕಿ ಟಾಕಿ ಹಿಡಿಯಲ್ಲ. ಆದ್ರೆ ಮಂಜುನಾಥನ್ ಮಾತ್ರ 4 ಮೊಬೈಲ್ ಇಟ್ಕೊಂಡು ಮಾತಾಡ್ತಾನೆ ಇರ್ತಾನೆ. ಇಂಥವ್ರ ಕೈಗೆ ನಾವು ಸಾಕ್ಷಿ ಕೊಟ್ರೆ ಏನ್ ಮಾಡ್ತದೆ? ವಿ ಹ್ಯಾವ್ ಎಲೆಕ್ಟ್ರಾನಿಕಲ್, ಬಯಾಲಜಿಕಲ್, ಫಿಸಿಕಲ್ ಅಂಡ್ ಅದರ್ ಎವಿಡೆನ್ಸಸ್. ಯಾರೋ ತಂದ್ಕೊಟ್ಟಿದ್ದು ನಾವು SIT ಅವ್ರು ಕಳ್ಸೋಣ ಅಂತಿದ್ವಿ. ಇವ್ರು ಮಾಡ್ತಾ ಇರೋದು ನೋಡಿದ್ರೆ ಮೋಸ್ಟ್ಲಿ ಇವ್ರು ಮುನ್ನ ಮುಚ್ಚಿಬಿಡ್ತಾರೆ. ಹಂಗಾಗಿ SIT ಅವ್ರು ಕೊಡಲ್ಲ, ಡೈರೆಕ್ಟ್ ಆಗಿ ಹೈಕೋರ್ಟ್ ಮುಂದೆ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಅದನ್ನ ಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇಷ್ಟು ಹೇಳುತ್ತಾ ತಗಲಾಕಂಡ್ರಿ ನೀವು, SIT ಅವರೇ ನಿಮ್ಗೆ ತಗಲಾಕಂಡ್ರಿ ನೀವು. ಆಮೇಲೆ ಅದ್ರಲ್ಲೊಬ್ಬ ಅಡ್ವಾನ್ಸ್ ಕೊಟ್ಟಿದ್ದಾನೆ 50 ಲಕ್ಷ ಜಮೀನ್ ತಗೊಳಕ್ಕೆ. ದುಡ್ಡಿನಿಂದ ಬಂತು, ಅವನ ಮೇಲೂ ಒಂದು ತನಿಖೆ ಆಗಬೇಕು ಅಂಡರ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್. ಓಕೆ, ಅಲ್ಲ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಸಾರಿ. ಆಮೇಲೆ ಜೊತೆನಲ್ಲಿ ಮನಿ ಲಾಂಡ್ರಿಂಗ್ ಆಕ್ಟ್. ಇಡಿ ಮತ್ತೆ ಏನೋ
ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಎರಡೂ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ಯಾಕಂತಂದ್ರೆ 50 ಲಕ್ಷ ಕ್ಯಾಶಲ್ ಅಂತ ಕೊಟ್ಟಿರೋದು, 1 ಲಕ್ಷ ಮೇಲೆ ಕಾಸ್ಟ್ ಟ್ರಾನ್ಸಾಕ್ಷನ್ ಆಯ್ತು ಅಂದ್ರೆ PMLA ಬರ್ತದೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಬರ್ತದೆ. ಜೊತೆಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಎರಡೂ ಅವನ ಮೇಲೆ ಹಾಕಬೇಕು. SIT ಒಬ್ಬನ 6.5 ಕೋಟಿ ರೂಪಾಯಿ ಲ್ಯಾಂಡ್ ಅನ್ನ ಡೀಲ್ ಮಾಡೋನೆ, ಅದು ನಮ್ಮ ಹತ್ರ ದಾಖಲೆ ಇದೆ, ಅದನ್ನು ಕೂಡ ಹಾಕಿದೀವಿ. ಆಲ್ರೆಡಿ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್, ವಿ ವಿಲ್ ಗಿವ್ ಮೋರ್ ಎವಿಡೆನ್ಸ್ ಟು ಇಟ್. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ತಗಲಾಕ್ ಖಂಡ್ರಾ SIT, ತಗಲಾಕ್ ಖಂಡ್ರಾ SIT. ಥ್ಯಾಂಕ್ ಯು.